ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಮನೇಲಿ ಕೇಕ್ ಇದ್ರು ಇಲ್ಲ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾಳೆ. ಮನೇಲಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ಲ. ಈಗ ಅದು ಹೇಗೆ ನಾನು ತಿನ್ನೋದನ್ನು ತಪ್ಪಿಸ್ತಾಳೋ ನಾನು ನೋಡ್ತೀನಿ. ಜಾನಿ, ನಾನು ಇಲ್ದಿರೋ ಟೈಮ್ ನೋಡಿ ಕದ್ದು ಕೇಕ್ ತಿಂತೀರಾ? ನಿಮ್ ಬಂಡವಾಳನ ಬಯಲ್ ಮಾಡ್ಬೇಕಂತಾನೆ ಮನೇಲಿ CCTV ಕ್ಯಾಮ್ರಾ ಇಟ್ಟಿದ್ದು. ನೆಮ್ಮದಿಯಾಗಿ ತಿನ್ನೋದಕ್ಕೂ ಬಿಡಲ್ಲ, ಅಲ್ಲೂ ಕಾಟ ಕೊಡ್ತಾಳೆ. ಹಾಯ್ ಡಾರ್ಲಿಂಗ್, ಹೇಗೆ ನಡೀತಿದೆ ಕ್ಲಾಸು? ನನ್ ಕ್ಲಾಸಸ್ ಚೆನ್ನಾಗಿ ನಡೀತಿದೆ. ನೀವೇನ್ ಮಾಡ್ತಿದ್ದೀರಾ? ನಾನು ಹೊರಂಡದಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಅಥವಾ ಕೇಕ್ ತಿಂತಿದ್ದೀರಾ? ಇಲ್ಲ ಡಾರ್ಲಿಂಗ್, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹೊರಂಡದಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಜಾನಿ, ನೀವೆಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ನನಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಾಗಿ ಆ ಕೇಕ್ನ ಫ್ರಿಜ್ ಒಳಗಿಟ್ಟು ಬಾಗ್ಲು ಹಾಕಿ. ಡಾರ್ಲಿಂಗ್, ನೀನು ಇಲ್ಲೇ ಎಲ್ಲೋ ಇದ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂತ ಎಲ್ಲ ನೋಡ್ತಿದ್ಯಾ. ಎಲ್ಲಿದ್ಯಾ ಹೇಳು? ನಾನ್ ಮನೇಲಿಲ್ಲ, ಗ್ರೂಮಿಂಗ್ ಕ್ಲಾಸ್ ಹತ್ರನೇ ಇದ್ದೀನಿ. ಆದ್ರೆ ನೀವೇನ್ ಮಾಡ್ತಿದ್ದೀರಾ ಅನ್ನೋದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲಿಂದನೇ ಗಮನಿಸ್ತಿದ್ಯಾ? ಇಲ್ಲ, ನೀನ್ ಇಲ್ಲೇ ಎಲ್ಲೋ ಇದೆಯಾ. ಎಲ್ಲಿದ್ಯಾ ಅಂತ ಹೇಳು. ಹೇಳ್ತೀನಿ. ಅದಕ್ಕೂ ಮುಂಚೆ ಕೇಕ್ನ ತಗೊಂಡೋಗಿ ಫ್ರಿಜ್ ಒಳಗಿಟ್ಟು ಬಾಗ್ಲು ಹಾಕಿ. ಕೇಕ್ನ ಜಾಸ್ತಿ ಹೊತ್ತು ಓಪನ್ ಇಟ್ರೆ ಹಾಳಾಗೋಗುತ್ತೆ. ಈಗಲೂ ಡಾರ್ಲಿಂಗ್ ಎಲ್ಲಿದ್ಯಾ ಅಂತ? ನಾನು ಅಲ್ಲೆಲ್ಲೂ ಇಲ್ಲ. ನಿಮ್ಮ ಆಟಗಳನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಮನೇಲಿ CC ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ. ಮಧು, ನೀನು ಈ ರೀತಿ ಮಾಡೋದು ತಪ್ಪು. ನಾನು ಇಷ್ಟೊಂದು ನಿಯತ್ತಾಗಿದ್ರು ನೀನು ಈ ಕ್ಯಾಮ್ರಾ ಇಡೋ ಅವಶ್ಯಕತೆ ಇತ್ತಾ? ಜಾನಿ, ನಂಗೆ ನಿಮ್ಮಲ್ಲಿ ಯಾವ ರೀತಿಯಾದ ಡೌಟು ಇಲ್ಲ. ಇದನ್ನ ನಿಮ್ಮೇಲಿರೋ ಪ್ರೀತಿಗೋಸ್ಕರ ಮಾಡಿರೋದು. ನಾನು ಗ್ರೂಮಿಂಗ್ ಕ್ಲಾಸ್ ಬಂದಾಗ ನಿಮ್ಮನ್ನ ನೋಡ್ಬೇಕನ್ಸ್ದಾಗ ಇದ್ರ ಮೂಲಕ ನೋಡ್ಬೋದು, ಅದಕ್ಕೆ ಹಾಗೆ ಮಾಡಿದೆ. ಈಗ ನಾನು ಮನೆಗೆ ಬರ್ತಾ ಇದ್ದೀನಿ. ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತೀರಾ? ಈ ಹೆಂಡತಿರ ಅನುಮಾನ ಮಿತಿ ಮೀರ್ತಿದೆ. ಅಲ್ಲ, ಮನೆಗೆಲ್ಲ ಈ ರೀತಿ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನಮ್ಮ ಪ್ರೈವಸಿಗೆ ತೊಂದರೆ ಆಗಲ್ವಾ? ಈ CC ಕ್ಯಾಮ್ರಾ ಕಂಡಿಡ್ದೋನು ಏನಾದ್ರು ನನ್ನ ಕೈಗೆ ಸಿಕ್ಕರೆ ಈ ಕ್ಯಾಮ್ರಾದಲ್ಲಿ ಅವ್ನು ತಲೆ ಹೊಡೆದಾಗ ಸಾಯಿಸ್ಬಿಡ್ತೀನಿ. ಕ್ಯಾಮ್ರಾನು ಒಂಥರ ಒಳ್ಳೇದೇ. ಇದೇ ಥರ ಕ್ಯಾಮ್ರಾನ ಪುಟ್ಟಮಲ್ಲಿಯವ್ರ ಮನೇಲಿ ಫಿಕ್ಸ್ ಮಾಡಿ ಅವ್ರು ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಪುಟ್ಟಮಲ್ಲಿಯವ್ರನ್ನ ಬುಟ್ಟಿಗೆ ಹಾಕೋಬಹುದು. ಪುಟ್ಟಮಲ್ಲಿಯವರೇ, ಪುಟ್ಟಮಲ್ಲಿಯವರೇ, ತಗೊಳ್ಳಿ ಪುಟ್ಟಮಲ್ಲಿಯವರೇ, ಈ ಹೂನ ನಿಮ್ಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ. ಇದನ್ನ ನೀವೇ ತರಕ್ ಹೋದ್ರಿ? ಇಂಥದ್ನೆಲ್ಲ ತಂದ್ಕೊಳಕ್ಕೆ ನಂಗೆ ನಮ್ಮ ಬಾಬಣ್ಣ ಅವರೇ. ಬಾಬಣ್ಣ ತರೋದು ಬೇರೆ, ಈ ರೋಮಿಯೋ ತರೋದೇ ಬೇರೆ. ಏನಿದು ಅಪಸ್ವರ? ಅಂದ್ರೆ ನಿಮ್ ಹಿತೈಷಿಯಾಗಿ ನಾನು ಈ ಹೂನ ತಂದಿದ್ದೀನಿ ಎಂದೆ. ನೋಡಿ ಪುಟ್ಟಮಲ್ಲಿಯವರೇ, ಈ ಹೂ ಎಷ್ಟು ಪರಿಮಳ ಬೀರ್ತಿದೆ. ಇದು ಬಾಡಲ್ಲ, ಒಣಗಲ್ಲ, ಜೀವನ ಪೂರ್ತಿ ಹೀಗೆ ಇರುತ್ತೆ. ನಂಗೆ ಇದೆಲ್ಲ ಬ್ಯಾಡಾನೆ. ಯಾಕೆ ಪುಟ್ಟಮಲ್ಲಿಯವರೇ, ನಿಜವಾದ ಹೂ ತಂದು ಕೊಡದೆ ಪೇಪರ್ ಹೂ ತಂತಿದ್ದೀನಿ ಅಂತ ಬೇಜಾರಾ? ಹಂಗೇನು ಇಲ್ಲ. ಏನಣ್ಣ ಯಪ್ನವ್ರೆ, ನನ್ನ ಹೆಂಡ್ರನ್ನ ಕಾಡಿಸ್ತಾ ಇರಂಗದೆ. ಬಾಬಣ್ಣ, ಇವರು ನನ್ಗೆ ಕಾಡಿಸ್ತಾ ಇಲ್ಲ, ಕ್ಲವರ್ ಕೊಟ್ಟವ್ರೆ. ಅದು ಫ್ಲೇವರ್ ಅಲ್ಲ ಕಮ್ಮಿ, ಫ್ಲವರು ಹಿಡಿದ್ರೆ ಚಾಡ. ಬಾಬಣ್ಣ, ಇದರಿಂದ ಘಮ ಘಮ ವಾಸನೆ ಬರ್ತದೆ. ಆಮೇಲೆ ಪುಟ್ಮಲ್ಲಿ ಅದ್ರೊಳಗಿಂದ ಸುವಾಸನೆರು ಬರ್ಲಿ, ಯಾವ ವಾಸನೆರು ಬರ್ಲಿ, ಅವ್ರು ಕೊಟ್ಟಿಟ್ಕೊಳ್ಳಿ ನೀ ತಕೊಂಬಿಡೋದ. ಏನಪ್ಪ ಇದು? ನಾನು ಈ ಹೂವಿನ ಬೊಕ್ಕೆನ ಇಲ್ಲಿಟ್ಟು ಪುಟ್ಟಮಲ್ಲಿಯವ್ರ ಜೀವನ ಶೈಲಿನ ಗಮನಿಸೋಣ ಅಂದ್ಕೊಂಡ್ರೆ ಈ ಗೌಡ್ರು ಬಂದು ಕಲ್ಲು ಹಾಕ್ತಿದಾರಲ್ಲ. ಹೇಗಾದ್ರೂ ಮಾಡಿದನ್ನ ಇಲ್ಲಿಟ್ಟು ಹೋಗ್ಲೇಬೇಕು. ಗೌಡ್ರೆ, ಇದನ್ನ ನಾನ್ ತಂದಿಲ್ಲ, ಮಧುರ ಪ್ರೀತಿಯಿಂದ ಇಲ್ಲ ಪುಟ್ಟಮಲ್ಲಿಯವ್ರು ಕೂಡ ಕೇಳಿದಾಳೆ. ಬೋ ಪಸಂದಾಗದೇನಿ, ಇದನ್ನ ನಮ್ ಕೊಣಲ್ಲಿ ಇಟ್ಕತೀನಿ. ಬೆಡ್ರೂಮ್ ಅಲ್ಲ, ಬೇಡ ಪುಟ್ಟಮಲ್ಲಿಯವರೇ, ಇಲ್ಲೇ ಎಲ್ಲಾದ್ರೂ ಇಡಿ. ಚಂದನವ್ರೆ, ಇದನ್ನ ಕೊಟ್ಮೇಲೆ ನಾನು ಎಲ್ ಬೇಕಾದ್ರೂ ಇಟ್ಕೋತೀನಿ, ನೀವು ಕೇಳ್ಬಾರ್ದು. ಎಲ್ಲಾದ್ರೂ ಇಟ್ಕೊಳ್ಳಿ ಪುಟ್ಟಮಲ್ಲಿಯವರೇ, ಆದ್ರೆ ಬೆಡ್ರೂಮ್ ಅಲ್ಲಿ ಮಾತ್ರ ಬೇಡ. ಇಲ್ಲಿ ಕೊಡಿ, ನಾನೇ ಒಂದು ಜಾಗ ನೋಡಿ ಇಡ್ತೀನಿ, ಕೊಡಿ. ಇಲ್ಲಿದೆ ಜಾಗ. ಇನ್ನು ಮುಂದೆ ಪುಟ್ಟಮಲ್ಲಿಯವ್ರನ್ನ ಹತ್ತಿರದಿಂದ ನೋಡಬಹುದು. ಪುಟ್ಟಮಲ್ಲಿಯವರೇ, ನಾನು ಬಂದ್ ಕೆಲಸ ಮುಗೀತು. ಅಂದ್ರೆ ಮಧುರ ಕೊಡಕ್ಕೆ ಹೇಳಿದ್ದನ್ನ ಕೊಟ್ಟಾಯ್ತು, ನಾನು ಇನ್ನು ಬರ್ತೀನಿ ಎಂದೆ. ಓ ಅಣ್ಣಪ್ಪನವ್ರೆ, ಹೋಯ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೀರಿ, ಬಿಡ್ತಾರಿ ಗಾಡಿಯ. ಆಮೇಲೆ ಪುಟ್ಮದಿ ಕಾಫಿ ಕಾಯ್ಸ್ಕೊಂಬೋಗಮ್ಮೆ. ಕಾಯ್ಸ್ಕೊಬತ್ತೀನಿ ಇರಿ ಬಾಬಣ್ಣ. ಕೆಲಸ ಇಲ್ಲ ಅಂತಿದ್ದೆ. ಈಗ ಪುಟ್ಟಮಲ್ಲಿಯವ್ರನ್ನ ನೋಡೋದೇ ಒಂದು ಕೆಲಸ. ಇವ್ರನ್ನ ನೋಡ್ತಾ ಇದ್ರೆ ದಿನ ಕಳಿಯೋದೇ ಗೊತ್ತಾಗಲ್ಲ. ನನಗೊಂದು ಪರ್ಮನೆಂಟ್ ಕೆಲಸ ಸಿಕ್ತು. ಪುಟ್ಟಕ, ಪುಟ್ಟಕ, ಓ ಪುಟ್ಟಕ,
ರಾಕಿರಯ್ಯ ಅವರೇ, ಸೂರ್ಯ ಅವರೇ, ನಿಮಗೋಸ್ಕರ ಬಿಸಿ ಬಿಸಿ ಬೋಂಡ ಮಾಡಿವ್ನಿ, ತಕಬತ್ತೀನಿ ಇರಿ. ಐ ಲೈಕ್ ಇಟ್. ಕೆಲ್ಸಕ್ಕೆ ಬಾರ್ದವರು ಪುಟ್ಟಮಲ್ಲಿಯವ್ರ ಮನೆಗೆ ಯಾಕೆ ಬರ್ತಾರ? ಪುಟ್ಟಮಲ್ಲಿಯವ್ರು ಮಾಡಿರೋ ಬೋಂಡ ತಿಂತಾ ಇದ್ರೆ ಮಜಾನೇ ಬೇರೆ. ಉಂಟಕ್ಕ ಹೂ ಚೆನ್ನಾಗುಂಟು. ಪುಟ್ಟಮಲ್ಲಿಯವ್ರು ಇಷ್ಟು ಹತ್ರ ಬಂದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಪುಟ್ಟಮಲ್ಲಿಯವ್ರೆ, ಬರ್ತೇನೆ. ಗೌಡ್ರೆ ತಮ್ಮನೇಲಿ ತಾವೇ ಕಳ್ಳರ ತರ ಬರ್ತಿದ್ದಾರೆ. ಗೌಡ್ರು ಯಾವ್ದೋ ಫೋಟೋ ಪೂತ್ ಕೊಡ್ತಿದ್ದಾರೆ. ಇದ್ರಲ್ಲಿ ಝೂಮಿಂಗ್ ಆಪ್ಷನ್ ಇಲ್ಲ. ಇದ್ದಿದ್ರೆ ಝೂಮ್ ಮಾಡೋ ಫೋಟೋ ಯಾವ್ದು ಅಂತ ನೋಡ್ಬಿಡ್ತಿದ್ದೆ. ಇವ್ರ ಫೋಟೋಗಂತೂ ಇವ್ರು ಮುತ್ತು ಕೊಡ್ತಿರಲ್ಲ, ನೀನು ಯಾರ್ದೋ ಫೋಟೋ ಮುತ್ತು ಕೊಡ್ತಿರ್ಬೇಕು. ಇದ್ರಲ್ಲೇ ಗೊತ್ತಾಗುತ್ತೆ ಗೌಡ್ರು ಎಷ್ಟು ಕೆಟ್ಟವರು ಅಂತ. ನೋಡ್ರೆ ಒಂದಲ್ಲ ಒಂದಿನ ನಾನು ನಿಮ್ಮನ್ನ ರೆಡ್ ಹ್ಯಾಂಡಾಗಿ ಹಿಡಿದುಕೊಡ್ತೀನಿ. ಪುಟ್ಟಮಲ್ಲಿಯವ್ರು ಬರ್ತಿದ್ದಾಗ ಇವರು ಮೊಬೈಲ್ ಮುಚ್ಚಿಟ್ಕೊಂಡ್ರು ಅಂದ್ರೆ ನನ್ನ ಅನುಮಾನ ನಿಜ ಆಗ್ತಿದೆ. ಗೌಡ್ರೆ, ಅವಳು ಯಾರು, ಅವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ನಾನು ಕಂಡು ಹಿಡ್ತೀನಿ. ಅಯ್ಯೋ, ಬಿಡು ಬಿಡು ಬಿಡು, ಹುಟ್ಟಿನ ಬಿಡು, ನಾನು ಪ್ರಾಣಾಯ್ತು. ಪುಟ್ಟಮಲ್ಲಿಯವ್ರ ಕಾಲಕ್ಕೆ ಪೆಟ್ಟಾಗೋಯ್ತು. ಎಷ್ಟು ನೋವು ಅನುಭವಿಸ್ತಿದಾರೋ ಏನೋ. ಮೊದ್ಲೋಗಿ ಅವ್ರು ಸಮಾಧಾನ ಮಾಡಬೇಕು. ಜಾನ್ ನಿಂತ್ಕೊಳ್ಳಿ, ಇಷ್ಟು ಅರ್ಜೆಂಟಾಗಿ ಎಲ್ಲೋ ಓಡ್ತಿದ್ದೀರಾ? ಅದು ಪ್ರೇಮ್ ಬರ್ತೀನಿ ಅಂತ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಿದ್ದೆ. ಅವ್ರು ಯಾಕೆ ಬರ್ತಿದ್ದಾರೆ? ಇನ್ನೇನಕ್ಕೆ ಬರ್ತಾನೆ, ಟೈಮ್ ಪಾಸ್ ಮಾಡಕ್ ಬರ್ತಾನೆ. ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ, ಅದಕ್ಕೆ ಟೈಮ್ ಪಾಸ್ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರನ್ನ ನೋಡಿನಾದ್ರೂ ನಿಮಗೆ ದುಡಿಬೇಕು ಅನ್ಸಲ್ವಾ? ಮನೇಲಿ ಹಸು ಕಟ್ಟಿದ್ರು ಡೈರಿಗೆ ಹೋಗಿ ಪ್ಯಾಕೆಟ್ ಹಾಲು ತರೋದು ಬಿಡಲ್ಲ ಅನ್ನೋ ಹಾಗೆ ಸುತ್ತಿ ಬಳಸಿ ನನ್ನ ಕೆಲಸದ ವಿಷಯಕ್ಕೆ ಬರ್ತೀಯಲ್ಲ. ನೀವು ದುಡ್ಡು ಸಂಪಾದನೆ ಮಾಡೋವರೆಗೂ ನಾನು ನಿಮ್ ಕೆಲ್ಸದ ವಿಷಯನ ಮಾತಾಡ್ತೀನಿ. ಅಂತೀರೇ ಹೀಗೆ ಕಚ್ಕೊಂಡ್ರೆ ಜೇನ್ ಹುಳುದ್ ತರ ಕಚ್ಕೊಂಡ್ಬಿಡ್ತೀರಾ, ಮುನ್ಸ್ಕೊಂಡ್ರೆ ಮುಂಗುಸಿ ತರ ಮುನ್ಸ್ಕೊಂಡ್ಬಿಡ್ತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿರ್ಲಿ, ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೇಮ್ನ ಮಾತಾಡ್ಸ್ಕೊಂಡ್ ಬಂದು ನಾನು ಅರ್ಥ ಮಾಡ್ಕೊತೀನಿ. ಬಂದೆ. ಜಾನಿ, ಈ ಜಾನಿ ಎಲ್ಲೋಗಿ ಹೋಗ್ತಿದ್ದಾರೆ? ನಿಜವಾಗ್ಲೂ ಪ್ರೇಮ್ನ ಮೀಟ್ ಮಾಡಕ್ ಹೋಗ್ತಿದಾರೋ ಅಥವಾ ಪ್ರೇಮಿನ ಮೀಟ್ ಮಾಡಕ್ ಹೋಗ್ತಿದಾರೋ? ಅಪ್ಪ, ಕಾಲ್ ಸಾನೆ ನೋಯ್ತಾರೆ. ಚಂದನವ್ರೆ, ಯಾನಾಯ್ತು? ನಾ ಇಲ್ಲೇ ಕೂತೀನಿ, ಯಾಕಂಗ್ ಕಿರ್ಚ್ಕೊಂಡಿರಿ? ನನಗೇನು ಆಗಿಲ್ಲ ಪುಟ್ಟಮಲ್ಲಿಯವ್ರೆ, ನಿಮ್ಗೇನು ಆಗಿಲ್ಲ ತಾನೇ? ನಂಗೇನಾಗಿತ್ತು? ದಿನ ತಿಂದು ತಿಂದು ಗುಂಡ್ಕಲ್ತಾರೆ ಆಗಿವ್ನಿ. ನಿಮ್ ಕಾಲ್ ನೋವಾಗಿತ್ತಲ್ಲ, ಇವಾಗ ಹೇಗಿದೆ? ಪರವಾಗಿಲ್ಲ ನೀ. ನಾನು ಕಾಲ್ ನೋವಾಗಿರೋದು ನಿಮ್ಗೆ ಗೊತ್ತಾಯ್ತು? CCTV ಇಂದ. ಯಾವ ಟಿವಿ? ಅದು ಟಿವಿ ಎಲ್ಲ ಪುಟ್ಟಮಲ್ಲಿಯವ್ರೆ, ಟೆಲಿಪತಿಯಿಂದ. ಅದ್ಯಾವ್ದು ಅದು ತರ್ಲೆಪತಿ? ಪುಟ್ಟಮಲ್ಲಿಯವ್ರೆ, ಅದು ತರ್ಲೆಪತಿ ಅಲ್ಲ, ಟೆಲಿಪತಿ. ಹಿಡಿದ್ರೆ ಚಾಡ. ಅದರಿಂದ ಹೆಂಗ್ ಗೊತ್ತಾದ್ದು? ಟೆಲಿಪತಿ ಅಂದ್ರೇನೆ ಹಾಗೆ ಪುಟ್ಟಮಲ್ಲಿಯವ್ರೆ. ನಾವು ಪ್ರೀತಿಸಿದವ್ರನ್ನ ನೆನೆಸ್ಕೋತಾ ಇದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೇನ್ ಆಗ್ತಿದೆ, ಅವ್ರ ಸುಖ ದುಃಖ ನೋವು ನಲಿವು ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಿಂದನೇ ಇದು ಗೊತ್ತಾಗಿದ್ದು. ಇವತ್ತು ಏನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಿಲ್ಲ. ನನ್ನ ಪ್ರಾಣ ಹೋದ್ರೂ ನಿಮ್ಗೆ ಅರ್ಥ ಆಗಲ್ಲ. ಪುನಃ ಏನು ಅಂದ್ರೆ? ಪುಟ್ಟಮಲ್ಲಿಯವ್ರೆ, ನಿಮ್ ನೋವಿಗೆ ನಾನ್ ಮುಲ ಮುಚ್ಚಲ. ನೀವೇ ಹಚ್ಚನಿ, ಅದನ್ನ ಹಚ್ಚಕ್ಕೆ ಅಂತ ನಮ್ ಬಾಬಣ್ಣ ಅವ್ರೆ. ಪುಟ್ಟಮಲ್ಲಿಯವ್ರೆ, ಅವ್ರು ಹಚ್ಚೋದು ಮುಲಾಮಲ್ಲ, ಆಗ್ಲಕಾಯಿ ರಸನ. ಆ ಮನುಷ್ಯನ್ಗೆ ಬೇರೆಯವ್ರ ನೋವು ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ನೀವ್ ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ. ಅವ್ರಿಗೆ ನೋವು ಹೋಗ್ಸೋ ಗುಣ ಇಲ್ಲ, ನೋವು ಕೊಡೋ ಗುಣ ಇದೆ. ಏನಿತ್ತು ಅಪಸ್ವರ? ಚಂದನವ್ರೆ, ನಮ್ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ವಾಪಸ್ ತಗೋತೀನಿ. ಪುಟ್ಟಮಲ್ಲಿಯವ್ರೆ, ನೀವು ನೋವು ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಿಮ್ಮೆಲ್ಲ ನೋವು ನಾನೇ ತಗೋತೀನಿ. ಚಂದನವ್ರೆ, ನಿಮ್ ಮಾತು ಕೇಳ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನಮ್ಮಿಬ್ರಿಗೂ ಯಾವ್ದೋ ಸಂಬಂಧ ಇತ್ತು ಅನ್ಸುತ್ತೆ. ಹೌದು ಪುಟ್ಟಮಲ್ಲಿ
ಅವರೇ, ಕೆಲವೊಂದ್ಸಲ ನನಗೂ ಹಾಗೆ ಅನ್ಸುತ್ತೆ. ಅದು ಯಾವ ಸಂಬಂಧ ಇತ್ತು ಅಂತ ಹೇಳ್ತೀರಾ? ಕೇಳಿ ಪಾವನ ಆಗ್ತೀನಿ. ಅದು ಅದು ನನಗೂ ನಿಮ್ಗೂ ಅದು ಅದೇನು ಅಂತ ಹೇಳಿ ಪುಟ್ಟಮಲ್ಲಿ ಅವರೇ, ಪ್ಲೀಸ್. ಅದು ಅದು ಅಪ್ಪ ಮಗ ಸಂಬಂಧನೇ. ಏನ್ ಗೌಡ್ರೆ, ಇವತ್ತಿನ ನಿಮ್ ಕರ್ಮಕಾಂಡನೆಲ್ಲ ಮುಗಿಸ್ಕೊಂಬಂದ್ರ? ಓ ಅಣ್ಣಪ್ಪನವ್ರೆ, ಹೊಸಿನು ಕಾಮನ್ ಸೆನ್ಸ್ ಇಲ್ದೆ ಮಾತಾಡ್ತಿದಾರಲ್ಲ, ಇದನ್ನೆಲ್ಲ ಕೇಳಕ್ ನೀವೇನ್ ನನ್ನ ಹೆಂಡ್ರ? ನಾನು ನನ್ನ ಹೆಂಡತಿ, ಸಾರಿ ನಿಮ್ಮ ಹೆಂಡತಿ ಪರವಾಗಿ ಇದನ್ನೆಲ್ಲ ಕೇಳ್ತಿದ್ದೀನಿ. ನೀವ್ ಯಾವಾಗಿಂದ ಅವಳ ಪರವಾಗಿ ವಕೀಲ್ಗಿರಿ ವಹಿಸ್ಕೊಂಡ್ ಮಾತಾಡ್ತಾ ಇದಾರೆ? ಅನ್ಯಾಯ ನಡೀತಿದ್ರೆ ನೋಡ್ಕೊಂಡಿರೋಕ್ಕಾಗಲ್ಲ ಗೌಡ್ರೆ, ಅದಕ್ಕೆ ನಾನೇ ಫೀಲ್ಡ್ಗೆ ಇಳಿದಿದ್ದೀನಿ. ಅಯ್ಯೋ ಶಿವನೇ, ನಾನ್ ಯಾವ ಗನಂದಾರಿ ಕೆಲಸ ಮಾಡ್ಕೊಂಡ್ ಬಂದಿನಿ ಅಂತ ಈ ತರ ಮಾತಾಡ್ತಾ ಇದಾರೆ? ನೀವು ಮಾಡ್ತಿರೋದು ಘನಂದಾರಿ ಕೆಲಸ ಅಲ್ಲ, ಘನತೆಗೆ ಗಂಟೆ ಹೊಡಿಯೋ ಕೆಲಸ. ನಿಮ್ ಮಾತನ್ನ ಅರ್ಥ ನೋಡೋರ ನಾ ಯಾವ್ದೋ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿನಿ ಅನ್ನೋ ತರ ಮಾತಾಡ್ತಾ ಇದಾರೆ. ಮಾಡ್ತಿರೋದಲ್ಲ ರೀ, ನೀವು ನಡೆಸ್ತಿರೋದು. ಇದಕ್ಕೆ ನನ್ನ ಹತ್ರ ಪಕ್ಕ ಸಾಕ್ಷಿ ಇದೆ. ಮೊಬೈಲ್ ಅಲ್ಲಿ ಅವ್ಳ ಫೋಟೋ ಇಟ್ಕೊಂಡಿದ್ದೀರಾ, ಮನೇಲಿ ಗ್ಯಾಪ್ ಸಿಕ್ತಾಗೆಲ್ಲ ಮೊಬೈಲ್ ಅಲ್ಲಿ ಇರೋ ಅವ್ಳ ಫೋಟೋಗೆ ಮುತ್ತು ಕೊಡ್ತೀರಾ? ಅಣ್ಣಪ್ಪನವ್ರೆ, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾ ಆ ತರ ಮಾಡಿಲ್ಲ. ಸತ್ಯ ಗೊತ್ತಾಗ್ಬೇಕು ತಾನೆ? ನಿಮ್ ಮೊಬೈಲ್ ಕೊಡಿ. ಕೊಡಲ್ಲ ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ನನ್ನ ಹೆಂಡತಿನ ಕರಿತಿದ್ದೀರಾ? ಅವ್ರು ಬಂದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ. ಗೌಡ್ರೆ, ಯಾಕೆ ಹಾಕಿರ್ಸ್ಕೊತಿದ್ದೀರಾ? ಮಧುರವ್ರ ನೋಡಿ, ಅಣ್ಣಪ್ಪನವ್ರು ನನ್ನ ಮೊಬೈಲ್ ಕಿತ್ಕೊತಾವ್ರ. ರೀ ಗೌಡ್ರೆ, ಸಣ್ಣ ಮಕ್ಳ ತರ ರಚ್ಚ ಇಡೋದನ್ನ ನಿಲ್ಸ್ರಿ. ಜಾನಿ, ಮಕ್ಳ ತರ ಆಡ್ತಾ ಇರೋದು ಗೌಡ್ರಲ್ಲ ನೀವು. ಯಾಕೆ ಸುಮ್ನೆ ಹೋಗೋರ ಹತ್ರ ಜಗಳ ಮಾಡ್ತೀರಾ? ಮಧು, ನಿನ್ಗಿದೆಲ್ಲ ಗೊತ್ತಿಲ್ಲ. ಈ ಗೌಡ್ರು ಒಂದು ಮುಗ್ಧ ಹೆಣ್ಣು ಪುಟ್ಟಮಲ್ಲಿ ಅವ್ರಿಗೆ ಮೋಸ ಮಾಡ್ತಿದ್ದಾರೆ. ಅವ್ರ ಜೀವನನ ಸರ್ವನಾಶ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಇವ್ರ ಮೊಬೈಲ್ ಅಲ್ಲಿ ಅವ್ಳ ಫೋಟೋ ಇಟ್ಕೊಂಡು ಮುತ್ತು ಕೊಡೋದನ್ನ ನಾನೇ ಕಣ್ಣಾರೆ ನೋಡಿದೀನಿ. ಮಧುರವ್ರ, ಅಣ್ಣಪ್ಪನವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ನಿಮ್ಮನ್ ಬಿಟ್ರೆ, ಪುಟ್ಮಲಿನ್ ಬಿಟ್ರೆ ಇನ್ಯಾರನ್ನು ಕಣ್ಣೆತ್ ನೋಡಲ್ಲ ಅನ್ನಿ. ಅದು ಇವ್ರು ಹೇಳ್ತಿರೋದು ಸುಳ್ಳು. ರೀ ಗೌಡ್ರೆ, ನಿಮ್ ಮೊಬೈಲ್ ಅಲ್ಲಿ ಅವ್ಳ ಫೋಟೋ ಇಟ್ಕೊಂಡು ಮುತ್ತು ಕೊಟ್ಟಿದ್ದನ್ನ ನಾನೇ ಕಣ್ಣಾರೆ ನೋಡಿದೀನಿ. ನೀವೆಲ್ ನೋಡಿದ್ರಿ? ಹೇಗ್ ನೋಡಿದ್ರಿ? ಅದೇ ಅದು ಸಿ ಜನಿ, ಏನ್ ಹೇಳಕ್ ಹೊರಟಿದ್ಯಾ? ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಪುಟ್ಟಮಲ್ಲಿ ಅವ್ರ ದರ್ಶನಕ್ಕೋಸ್ಕರ CCTV ಇಟ್ಟಿರೋದನ್ನ ಬಾಯ್ ಬಿಟ್ಬಿಡ್ತೀಯಾ? ಜಾನಿ, ಯಾಕೆ ಸುಮ್ನಿದ್ದೀರಾ? ಅದೇನು ಅಂತ ಹೇಳಿ. ಮಧುರವ್ರ, ಅಣ್ಣಪ್ಪನವ್ರು ತಲೆ ಕೆಟ್ಟೋಗದೆ, ಅದಕ್ಕೆ ಏನೇನೋ ಮಾತಾಡ್ತಾವ್ರೆ. ಅವ್ರಿಗೆ ಮಾಡಕ್ ಕ್ಯಾಮೆ ಇಲ್ವಲ್ಲ, ಅದಕ್ಕೆ ನನ್ ಮೇಲೆ ಸುಳ್ಳು ಆಪಾದನೆ ಆಗ್ತಾವ್ರೆ. ಅವ್ರ ಮಾತನ್ನ ನಂಬೇಡಿ. ಗೌಡ್ರೆ, ನಾನು ಅವ್ರನ್ನ ಕೇಳ್ತಿದ್ದೀನಿ ತಾನೆ, ನೀವು ಸ್ವಲ್ಪ ಸುಮ್ನಿರಿ. ಜಾನಿ, ಅದೇನು ಅಂತ ಹೇಳಿ. ಅದು ಒಂದ್ ಸಣ್ಣ ಗೆಸ್ ಮಾಡ್ದೆ. ಈ ಗೌಡ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ನೋಡಿದ್ರೆ ಮಧುರವ್ರ, ಅಣ್ಣಪ್ಪನವ್ರ ಬ್ಯಾರೆಯವ್ರು ಬೆಳೆದಿರೋ ಭತ್ತಲ್ಲಿ ಅನ್ನ ಮಾಡ್ಕೊಂಡು ಉಣ್ತಾರೆ. ಜಾನಿ, ನಿಮ್ ಬಿಹೇವಿಯರ್ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಯಾಕೆ ಪದೇ ಪದೇ ಗೌಡ್ರ ಮೇಲೆ ಸುಮ್ನೆ ಅನುಮಾನ ಪಡ್ತೀರಾ? ಇನ್ನೊಂದ್ಸತಿ ರಿಪೀಟ್ ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ಇಲ್ಲಿ ಹೇಳಲ್ಲ, ಒಳಗ್ ಬನ್ನಿ ಹೇಳ್ತೀನಿ. ಅಣ್ಣಪ್ಪನವ್ರೆ, ಒಳಕ್ ಹೋಗಿ ಗೊತ್ತಾಯ್ತದೆ. ಮಧುರವ್ರು ಯಾನೆ ಒಳವ್ರು ಇದ್ರು ಗೊತ್ತಾ? ಇನ್ನೊಂದ್ಸತಿ ನನ್ನ ತಂಟಕ್ಕೆ ಬಂದ್ರೆ ನಾನಲ್ಲ, ಅವರೇ ನಿಮ್ಗೆ ಬ್ಯಾನಿಸ್ತಾರೆ. ಮಧುರವ್ರು ಯಾವ ಪಾಟಿ ಪಸಂದಾಗಾರೆ, ಎದುರಿಗೆ ನೋಡಕ್ಕೂ ಚಂದಾಗಾರೆ, ಫೋಟೋದಲ್ಲಿ ನೋಡಕ್ಕೂ ಚಂದಾಗಾರೆ. ಈ ಸೌಂದರ್ಯನ ಅದು ಯಾವಾಗ ನನ್ನ ಜೀವನಕ್ಕೆ ತುಂಬಿಸ್ಕತ್ತಿನ, ಅಲ್ಲಿವರೆಗೂ ಫೋಟೋ ನೋಡ್ಕೊಂಡೆ ಖುಷಿ ಪಡೋ. ಯಾಳ ಜನಗಳು ಮಧುರವ್ರನ್ನ ಫೋಟೋದಲ್ಲಿ ನೋಡಕ್ಕೂ ಬಿಡಲ್ಲ, ಫೋನ್ ಮಾಡಿ ಮಾಡಿ ತೊಂದರೆ ಕೊಡ್ತಾರೆ. ಆಮೇಲೆ ಪುಟ್ಮಲಿ ಬಂದೆ ಬಾಬಣ್ಣ. ಬಾಬಣ್ಣ, ಅದ್ಯಾಕಂಗ್ ಕಿರ್ಚ್ಕೊತಾ ಇದ್ರಿ? ಆಮೇಲೆ ಪುಟ್ಮಲಿ ಫೋನ್ ರಿಸೀವ್ ಮಾಡ್ಬಿಟ್ಟು ಯಾರ ಅಂತ ನೋಡು. ಬಾಬಣ್ಣ, ಫೋನಲ್ಲಿ ಮಾತಾಡ್ಬೋದು, ಯಾರು ಅಂತ ನೋಡೋಕ್ಕಾಗೋದಿಲ್ಲ. ಪರವಾಗಿಲ್ಲ ಕಮ್ಮೆ, ನೀನು ಶಾನೆ ಬುದ್ಧಿವಂತ ಆಗ್ಬಿಟ್ಟಿದೆ. ನಿನ್ ಬುದ್ಧಿವಂತಿಕೆಲ್ಲ ದಂಡಲ್ಲಿ ಇಟ್ಬಿಟ್ಟು ಫೋನ್ ಎತ್ ನೋಡು. ಬಾಬಣ್ಣ, ದಂಡಲೆ ಫೋನ್ ಅದೇ, ನೀವು ತೆಗಿಯೋದಲ್ವಾ? ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದವ್ರು ಕರೆದ್ರಲ್ಲ. ನಾನು ಕ್ಯಾಮೆನೆ ಮಾಡ್ತಾವ್ನಿ ಕಮ್ಮೆ, ಮಾತು ಬಿಟ್ಬಿಟ್ಟು ಫೋನ್ ಎತ್ತು. ಹಲೋ, ನಾನ್ ಮಾತಾಡ್ತಿರೋದು ಕಣ್ಕೂಸು. ಅತ್ಯವ, ಇಲ್ಲಿಂದಲೇ ಅಡ್ಬಿದ್ದೀಯಲ್ಲಿ. ಈ ನಮ್ಮವ್ವ ಈಗಲೇ ಫೋನ್ ಮಾಡಬೇಕಿತ್ತಾ? ಈಗ ಇವಳು ತಲೆಗಾದ ಏನೇನು ತುಂಬಿಳು. ಹಾಳಾದ ಫೋನ್ ಒಂದು ಇರ್ಲಿಲ್ಲ ಅಂದಿದ್ರೆ ಶಾನೆ ಪಸಂದಾಗಿರ್ತಿತ್ತು. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡಿದೆ ಕಣ್ಕೂಸು. ಚಂದಾಗದೆಯಾ? ನಾನ್ ಚೆನ್ನಾಗಿವ್ನಿ ಅತ್ಯವ, ನೀವೆಂಗಿದ್ದೀರಿ? ನಾನು ಅಷ್ಟೊಂದು ಚೆನ್ನಾಗಿಲ್ಲ ಕಣ್ಕೂಸು. ಅಟ್ಟಿಗೆ 500 ಬಂದಿದ್ರು, ಅವ್ರಿಗೆ ನಿಮ್ಮಿಬ್ರು ಕುಂಡ್ಲಿ ತೋರಿಸ್ದೆ. ಕುಂಡ್ಲಿನ್ ತೋರ್ಸೋದ್ರ್ಯಾ? 500 ಬಂದಿದ್ರ್ಯಾ?
ನಮ್ಮಿಬ್ರಲ್ಲೂ ಏನು ದೋಷ ಇಲ್ಲ ತಾನೇ? ಆ ದನ ಕಾಯೋನ್ ಕುಂಡ್ಲಿಲಿ ಏನು ದೋಷ ಇಲ್ಲ ಅಂತೆ, ಆದ್ರೆ ನಿನ್ ಕುಂಡ್ಲಿಲಿ 3 ದೋಷ ಐತಂತೆ. ಅದ್ರಿಂದ ನಿನಗ್ ಮುಂದಕ್ಕೆ ತೊಂದ್ರೆ ಆಯ್ತದಂತೆ. ನನಗ್ ದೋಷ ಇದ್ದಂತ ಅದಕ್ಕೆ ಒತ್ತರ ಕಾಲೇಟ್ ಮಾಡ್ಕೊಂಡೆ. ನೋಡ್ದ ಕೂಸು, ದೋಷ ಆಗ್ಲೇ ಕೆಲ್ಸ ಮಾಡಕ್ ಶುರು ಮಾಡ್ಬಿಟ್ಟದೆ. ಐನವ್ರು ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅದು ಅಲ್ದೆ ಆ ದನ ಕಾಯೋನು ನಿನ್ನ ಬಿಟ್ಬಿಡ್ತಾನಂತೆ. ದನ ಕಾಯೋರು ನನ್ನ ಬಿಟ್ಬಿಟ್ಟಾರ? ಅವಯ್ ನಾನು ಯಾವಾಗ ಅವ್ಳು ಬಿಟ್ಬಿಡ್ತೀನಿ ಅಂತ ಹೇಳ್ದೆ? ಹಂಗೇನಾದ್ರೂ ಹೇಳಿದ್ರೆ ನಿನ್ನ ಸಾಯಿಸಿ ನಮ್ಮ ಹೊಲಕ್ಕೆ ಗೊಬ್ಬರ ಮಾಡ್ಬಿಡ್ತೀನಿ. ಮತ್ತೆ ಪುಟ್ಮಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದೆ. ಇದನ್ನ ನಾನ್ ಹೇಳಿಲ್ಲ, ನಮ್ಮ ಐನವ್ರು ಹೇಳಿದ್ದು. ನಮ್ ಕೂಸಿಗೆ ದೋಸೆ ಇರೋದ್ರಿಂದ ನೀನ್ ಅವಳನ್ನ ಬಿಟ್ಬಿಡ್ತೀಯಂತೆ. ಅವಯ್ ಯಾನ್ ಹೇಳಿದ್ರು ನಾ ಪುಟ್ಮಲ್ಲ ಬಿಡಲ್ಲ. ನೋಡು, 500 ಮಾತನ್ನ ಕೇಳಕ್ ಹೋಗ್ಬೇಡ. ಅವರು 50 ರೂಪಾಯಿ ಜಾಸ್ತಿ ಕೊಟ್ರೆ ಚಂದಾಗಿ ಹೇಳ್ತಾರೆ, 50 ರೂಪಾಯಿ ಕಡಿಮೆ ಕೊಟ್ರೆ ಚಂದಾಗಿ ಹೇಳಲ್ಲ. ದನ ಕಾಯೋನೆ, 500 ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವರು ದೇವ್ರಿದ್ದಂಗೆ, ಅವ್ರು ಹೇಳ್ದಂಗೆ ಆಯ್ತದೆ. ನೀನ್ ಹುಟ್ಟಿದ್ದು ಅವ್ರ ಆಶೀರ್ವಾದದಿಂದಲೇ. ಜಪ್ತಿ ಮಾಡ್ಕೋ. ಅವಯ್ ಯಾನ್ ಹೇಳ್ತಾ ಇದ್ದೇವ? ಸುಮ್ಮನೆ ನಾ ಹೇಳ್ದಂಗೆ ಕೇಳು. ಐನವ್ರು ಹೇಳ್ದಂಗೆ ನಡ್ಕೊಂಡ್ರೆ ಪುಟ್ಮಲ್ಲಿ ದೋಸ ಪರಿಹಾರ ಆಯ್ತದಂತೆ. ಆಯ್ತು ಬಿಡವ, ಅದ್ಯಾನ್ ಮಾಡ್ಬೇಕು ಅಂತ ಹೇಳು, ಮಾಡ್ತೀನಿ. ಇಷ್ಟ ಮಾಡ್. ಅವಯ್ ಇದನ್ನೆಲ್ಲ ನಾವು ಮಾಡಕ್ಕದ್ದ? ಅತ್ಯಮ್ಮ ಅದ್ಯಾನ್ ಮಾಡ್ಬೇಕು ಅಂತ ಹೇಳಿ. ಈ ದನ ಕಾಯೋರ್ನ ಅದ್ ನಮ್ಮ ಪಾಪನ ಉಳಿಸ್ಕೊಳಕ್ಕೆ ನಾ ಯಾನ್ ಬೇಕಾದ್ರೂ ಮಾಡ್ತೀನಿ. ನಾನು ಏನು ಹೇಳ್ತೀನಂದ್ರೆ, ಇಷ್ಟ ಮಾಡ್ಕೊಂಡ್ ಕೂಸು. ಅತ್ಯವ್ವ ನಾ ಹಿಂಗ್ ಮಾಡ್ಬೇಕಾ? ಸರಿ ಬಿಡಿ, ಬಾಬಣ ನೋಡ್ಸ್ಕೊಳಕ್ ಮಾಡೇ ಮಾಡ್ತೀನಿ. ನಾನು ಫೋನ್ ಮಾಡೋಗ್ತೀನಿ. ಆಯ್ತು ಕಣ್ಕೂಸು. ಆಮೇಲೆ ಪುಟ್ಮಲಿ ಇದನ್ನೆಲ್ಲ ನಾವು ಮಾಡ್ಬೇಕಾ? ಅಲ್ಲಕ್ಕಮ್ಮೆ ಯಾರೋ ಹೇಳಿದ್ರು ಅಂತ ನಾನು ಯಾಕೆ ನಿನ್ ಬಿಟ್ಬಿಟ್ಟಾನು? ಬಾಬಣ ದೋಷ ಅನ್ನೋದು ಆ ಸತ್ಯಹರಿಶ್ಚಂದ್ರನೇ ಬಿಟ್ಟಿಲ್ವಂತೆ, ಇನ್ ನಿಮ್ಮಂತ ದನ ಕಾಯೋರ್ನ ಬಿಟ್ಟದ. ಸಾರಿ, ಲವ್ ಯು ಬಾಬಣ್ಣ. ಒಂದ್ಸಲ ಪುಟ್ಟಮಲ್ಲಿಯವ್ರ ದರ್ಶನ ಪಡೆದು ಬಿಡೋಣ. ಈ ಶೆಕೆಗೆ ತಂಗಾಳಿ ಬೀಸ್ದಂಗಾಗಿ ಒಳ್ಳೆ ನಿದ್ದೆ ಬರುತ್ತೆ. ಇದೇನಪ್ಪ, ಗೌಡ್ರು ಯಾವುದೋ ಹುಡುಗಿನ ಮುಂದೆ ಕೂರ್ಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಫೋನಲ್ಲಿ ಮಾತಾಡಿದ ಹುಡುಗಿ ಇವಳೇ ಇರಬೇಕು. ಪುಟ್ಟಮಲ್ಲಿಯವ್ರು ಮಲಗಿದ್ದಾರೆ ಅಂತ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದಾರಾ? ಇರ್ಲಿ, ಇವ್ರ ಜಿಂಚ ಕಾಟನ ನಾನು ಬಯಲು ಮಾಡ್ತೀನಿ. ಪುಟ್ಟಮಲ್ಲಿಯವ್ರು ಬಂದ್ರು, ಇವ್ರಿಗಿದೆ ಈಗ ಮಾರಿ ಹಬ್ಬ. ಇದೇನಪ್ಪ ಇದು? ಪುಟ್ಟಮಲ್ಲಿಯವ್ರ ಕೈಲಿ ಚಾಕು ಇದೆ. ಜಾನಿ, ಜಾನಿ ಇನ್ನು ಮಲ್ಗಿಲ್ವಾ? ನನಗೆ ನಿದ್ದೆ ಬರ್ತಿಲ್ಲ, ನೀನ್ ಮಲಗು. ನಿಮಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮನ್ಸಲ್ಲಿ ಏನೋ ಆಗ್ಬಾರ್ದು ಆಗ್ತಿದೆ ಅನ್ನಿಸ್ತಿದೆ. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ, ನೀನ್ ಮಲಗು. ನಿಮಗೆ ಹೇಗೆ ನಿದ್ದೆ ಬರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು. ಇದೇನಪ್ಪ, ಪುಟ್ಟಮಲ್ಲಿಯವ್ರ ದಿನ ಸುಪ್ರಭಾತ ಹಾಡ್ತಿದ್ರು, ಇವತ್ತು ಈ ಹಾಡು ಹಾಡ್ತಿದ್ದಾರೆ. ನಿನ್ನೆ ರಾತ್ರಿ ಇವರು ನಿಜವಾಗ್ಲೂ ಒಂದು ಅಮಾಯಕ ಹೆಣ್ಣನ್ನ ಕೊಲೆ ಮಾಡಿದ್ದಾರೆ. ಇವ್ರ ಈ ಮುಗ್ಧತೆಯಿಂದ ಇಷ್ಟೊಂದು ಕ್ರೂರತೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಚಂದನ್ ಅವ್ರೆ, ಇಲ್ಲಿ ನಿಂತ್ಕೊಂಡು ಯಾನ್ ಮಾಡ್ತಾ ಇದೀರಿ? ನೀವು ಮಾಡಿರೋಂಥ ಕೆಲಸ ನಾನೇನ್ ಮಾಡಿಲ್ಲ ಬಿಡಿ. ಚಂದನ್ ಅವ್ರೆ, ನೀವ್ ಏನ್ ಹೇಳ್ತಾ ಇದೀರೋ ನಂಗೆ ಅರ್ಥ ಆಯ್ತಿಲ್ಲ. ಮಾಡುವಾಗ ಅರ್ಥ ಆಗದೆ ಇರೋದು ಮಾಡಿ ಕೈ ತೊಳ್ಕೊಂಡ್ಮೇಲೆ ಅರ್ಥ ಆದ್ರೆ ಏನ್ ಪ್ರಯೋಜನ? ಯಾನಂದ್ರಿ? ಹೇಗಿದ್ದೀರಾ ಅಂದೆ. ನಾ ಚೆನ್ನಾಗಿವ್ನಿ, ನೀವ್ ಹೆಂಗಿದ್ದೀರಿ? ಎಂತ
ಇಂಥ ಕೆಲಸ ಮಾಡಿ ಚೆನ್ನಾಗೇ ಇರ್ತೀರ ಬಿಡಿ. ನಾ ಏನ್ ಕೆಲಸ ಮಾಡ್ದೆ? ಪುಟ್ಮಲ್ಲಿ ಅವರೇ, ನೀವು ಈ ರೀತಿ ಆಟ ಆಡ್ತಿರೋದು ಸರಿ ಇಲ್ಲ. ನಾ ಏನ್ ಆಟ ಆಡ್ದೆ? ಕೊಲೆ ಆಟ. ಒಂದು ಅಮಾಯಕ ಹೆಣ್ಣನ್ನ ಚುಚ್ಚಿ ಚುಚ್ಚಿ ಕೊಲ್ಲೋದು ಮಹಾಪಾಪ. ಆ ದೇವರು ನಿಮ್ಮನ್ನ ಕ್ಷಮಿಸಲ್ಲ. ಚಂದನವ್ರೆ, ಮೈಕಾ ನಾಳೆಗೂ ನೀವ್ ಏನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ನಿಮ್ಗೆ ಅರ್ಥನೂ ಆಗಲ್ಲ ಬಿಡಿ. ಚಂದನವ್ರೆ, ನಂಗೊಂದ್ ಕೆಲಸ ಮಾಡ್ಕೊಟ್ಟಿರಿಯಾ? ಏನ್ ಕೆಲಸ? ಇನ್ನೊಂದು ಕೊಲೆ ಮಾಡ್ಬೇಕಾ? ಏನ್ ಕೆಲಸ ಅಂದೆ? ಅಯ್ಯ, ಈ ಚಾಕು ನೋಡಿ ಯಾಕೆ ಎದ್ರಕಂಡಿರಿ? ಇದ್ನ ಹೊಸಿ ಕಾರ್ಪ್ ಮಾಡ್ಕೊಂಡ್ ಬಂದಿರಿಯಾ? ಪುಟ್ಮಲ್ಲಿ ಅವರೇ, ಅದು ಕಾರ್ಪ್ ಅಲ್ಲ, ಶಾರ್ಪ್. ಹಿಡಿದ್ರೆ ಜಾಡ. ಅದನ್ನೇ ಮಾಡ್ಸ್ಕೊಂಡ್ ಬಂದಿರಿಯಾ? ಇದನ್ನ ನಾನು ಶಾರ್ಪ್ ಮಾಡಿಸ್ಕೊಂಡ್ ಬರ್ಬೇಕಾ? ಓಯ್ ಪುಟ್ಮಲ್ಲಿ ಅವ್ರೆ, ಓಯ್ ಇವ್ರ ಹತ್ರ ಶಾರ್ಪ್ ಮಾಡ್ಕೊ ಬನ್ನಿ ಅಂದೇಳಿ ಕಳಿಸ್ತಿದ್ರಲ್ಲ, ಇವರೇ ಶಾರ್ಪ್ ಕಳ್ಕೊಂಡು ಶೇಪ್ಲೆಸ್ ಆಗ್ಯಾರ. ಇನ್ಸ್ಪೆಕ್ಟ್ರೆ, ಏನು ಒತ್ತರ ಈಚೆಗೆ ಬಂದಿದ್ದೀರಿ? ಏನ್ ವಿಷಯ? ಪೊಲೀಸ್ ಕೆಲಸ ಅಂದ್ಮೇಲೆ ಬೆಳಗತಾರೇನು ಸಾಯಂಕಾಲ ಆರೇನು, ನಮ್ಮ ಹಣಿ ಬರ ನಾವು ಮಾಡ್ಕೆ. ಮತ್ತ್ಯಾಕ್ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಯಾವ್ದಾದ್ರು ಗುಜರಿ ಅಂಗಡಿ ಇಟ್ಕೊಂಡಿದ್ರೆ ಬಂಡವಾಳನೂ ಇಲ್ಲ, ಬಡ್ಡಿನೂ ಇಲ್ಲ, ಆರಾಮಾಗಿ ಜೀವನ ಮಾಡ್ಬೋದಿತ್ತಲ್ಲ. ಅಡ್ಡಿಲ್ಲ ಕಾಂಬ, ಗೌಡ್ರ ಹತ್ರ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಕಾಗ್ತಾ ಕಾಂತೆ. ಈಗ ಈ ಹುಡುಗಿನೆಲ್ಲರೂ ಕಂಡಿರೆ ಕಾಣಿ. ಇನ್ಸ್ಪೆಕ್ಟ್ರೆ, ಈ ಹುಡುಗಿಗೆ ಏನಾಯ್ತು? ಎಂತ ಆಯ್ತಂದಳಿ ನಂಗೂ ಗೊತ್ತಿಲ್ಲ ಮರ. ನಿನ್ನೆ ರಾತ್ರಿಯಿಂದ ಈ ಹುಡುಗಿ ನಾಪತ್ತೆ. ಈ ಹುಡುಗಿ ಎಲ್ಲಾರು ಕಂಡ್ರೆ ನನ್ಗೊಂದು ವಿಷಯ ತಿಳಿಸಿ ಅಕ್ಕ. ಚಂದನವ್ರೆ, ಇವ್ರು ಹುಡುಗಿನೂ ಆ ಹುಡುಗಿ ಸಿಕ್ನಿಲ್ಲ ಅಂದ್ರೆ ಆ ಹುಡುಗಿ ಕೊಲೆ ಆಗಿರ್ತಾಳೆ. ಓಹೋ, ಇವರು ಕೊಲೆ ಮಾಡಿ ಹೆಣನ ಸುಟ್ಟಾಕೋದಕ್ಕೆ ತಗೊಂಡೋಗಿದ್ದಾರೆ ಅನ್ಸುತ್ತೆ. ನಿಮ್ಮ ಮಗಳು ಪುಟ್ಟಮಲ್ಲಿ ಅವರು 2 ಕೊಲೆ ಮಾಡಿದ್ದಾರೆ. ಈ ಹುಡುಗಿನ ನಾನು ಎಲ್ಲೋ ನೋಡಿರೋ ಆಗಿದೆ.